ಶೀಘ್ರದಲ್ಲೇ ಕುರ್ಚಿಯಿಂದ ಕೆಳಗಿದ್ದಾರಾ ಸಿಎಂ ಸಿದ್ದು? ಇರೋ ಸಿಎಂ ಸಿದ್ದರಾಮಯ್ಯಗೆ ಹಿಂದೆ ಸೆಂಡ್ ಆಫ್ ಪಾರ್ಟಿಯನ್ನು ನೀಡ್ತಾರಾ? ಶಾಸಕರ ಜೊತೆ ಸಿಎಂ ಸಿದ್ದು ಕಡೆ ಫೋಟೋ ಶೂಟ್ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಸಿಎಂ ಆಗಲು ಒಳಗೊಳಗೆ ಸೂಟ್ ಹೊಲಿಸ್ಕೊಂಡ್ರ ಡಿಕೆ ಶಿವಕುಮಾರ್. ಸಿದ್ದರಾಮಯ್ಯ ಶಾಸಕರ ಜೊತೆ ಫೋಟೋ ಶೂಟ್ ಯಾಕೆ ಮಾಡಿದ್ದಾರೆ? ಸಿದ್ದರಾಮಯ್ಯ ಶಾಸಕರ ಜೊತೆ ಫೋಟೋ ಶೂಟ್ ಯಾಕೆ ಮಾಡಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಅಶ್ವವೇಗ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ವಿಡಿಯೋ. ಇರೋ ಸಿಎಂ ಸಿದ್ದರಾಮಯ್ಯನವರು ಮುಖ್ಯವಾಗಿ ಶೀಘ್ರದಲ್ಲೇ ಕುರ್ಚಿಗಿಂದ ಕೆಳಗಿಳಿತಿದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಸಿಎಂ ಸಿದ್ದರಾಮಯ್ಯಗೆ ಹಿಂದೆ ಸೆಂಡ್ ಆಫ್ ಪಾರ್ಟಿ ಏನಾದರೂ ನೀಡ್ತಾರಾ? ಶಾಸಕರ ಜೊತೆ ಸಿಎಂ ಸಿದ್ದರಾಮಯ್ಯನವರ ಕಡೆ ಈಗಾಗಲೇ ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ಸಿಎಂ ಆಗಲು ಒಳಗೊಳಗೆ ಸೂಟ್ ಹೊಲಿಸ್ಕೊಂಡ್ರ ಸಿಎಂ ಡಿಕೆ ಶಿವಕುಮಾರ್ ಅವರು. ಸಿದ್ದರಾಮಯ್ಯ ಶಾಸಕರ ಜೊತೆ ಫೋಟೋ ಶೂಟ್ ಯಾಕೆ ಮಾಡಿಸಿದ್ದಾರೆ? ಅಶ್ವವೇಗ ನ್ಯೂಸ್ನಲ್ಲೇ ಎಕ್ಸ್ಕ್ಲೂಸಿವ್ ವಿಡಿಯೋ. ಇದು ಮುಖ್ಯವಾಗಿ ರಾಜ್ಯ ರಾಜಕಾರಣದಲ್ಲಿ ನಾವು ಗಮನಿಸೋದಾದರೆ ಮುಖ್ಯವಾಗಿ ನಾವಿಲ್ಲಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ, ಏನು ರಾಜ್ಯ ರಾಜಕಾರಣದಲ್ಲಿ ಏನೆಲ್ಲ ನಡೀತಾ ಇದೆ. ಮುಖ್ಯವಾಗಿ ಸಿಎಂ ಕುರ್ಜಿ ಸೀಟ್ಗೋಸ್ಕರ ಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಮಾಡ್ತಾ ಇರೋದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಈಗ ಅದೇ ಸುದ್ದಿಯಲ್ಲಿ ಮುಖ್ಯವಾಗಿ ಇಲ್ಲಿ ಸಿಎಂ ಸಿದ್ದರಾಮಯ್ಯನವರು ಇಂದಿನ ದಿವಸ ಅವರಿಗೆ ಸೆಂಡ್ ಆಫ್, ಅವರು ಸಿಎಂ ಸ್ಥಾನದಿಂದ ಕೆಳಗಡೆ ಇಳಿತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಯಾಕೆಂದರೆ ಶಾಸಕರ ಜೊತೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಕಡೆ ಬಾರಿ ಈಗಾಗಲೇ ಫೋಟೋ ಶೂಟನ್ನು ಮಾಡಿಸಿದ್ದಾರೆ. ಯಾಕೆ ಫೋಟೋ ಶೂಟ್ ಮಾಡಿಸಿದ್ದಾರೆ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಅದೆಲ್ಲದರ ಮಾಹಿತಿ ನಮ್ಮ ಅಶ್ವವೇಗ ನ್ಯೂಸ್ನಲ್ಲೇ ಎಕ್ಸ್ಕ್ಲೂಸಿವ್ ವಿಡಿಯೋ. ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಈ ಒಂದು ಸಿಎಂ ಸ್ಥಾನದಿಂದ ಕೆಳಗಿಳಿತಾರ ಅನ್ನುವಂತಹ ಸಾಕಷ್ಟು ಪ್ರಶ್ನೆ ಮೂಡ್ತಾ ಇದೆ. ಸ್ಪೀಕರ್ ಖಾದರ್, ಸಿಎಂ ಡಿಕೆಶಿ ಸಚಿವರು ಎಲ್ಲ ಶಾಸಕರು ಕೂಡ ಭಾಗಿಯಾಗಿದ್ದರು. ಇದ್ದಕ್ಕಿದ್ದಂತೆ ಶಾಸಕರ ಫೋಟೋ ಶೂಟ್ ನಡೆದಿದ್ದಾದರೂ ಯಾಕೆ? ಸಾಮಾನ್ಯವಾಗಿ ಸರ್ಕಾರ ರಚನೆ ವೇಳೆ ನಡೆಯುತ್ತೆ ಫೋಟೋ ಶೂಟ್. ಸರ್ಕಾರ ವಿಸರ್ಜನೆಗೂ ಮುನ್ನ ಕೊನೆಯ ಅಧಿವೇಶನದಲ್ಲೂ ಕೂಡ ಫೋಟೋ ಶೂಟ್ ನಡೆಯುತ್ತೆ. ಆದರೆ ಈ ಅವಧಿಯಲ್ಲೇ ಫೋಟೋ ಶೂಟ್ ಮಾಡಿಸಿದ್ದಾದರೂ ಯಾಕೆ ಸಿಎಂ ಸಿದ್ದರಾಮಯ್ಯನವರು? ಶೀಘ್ರದಲ್ಲೇ ಅಧಿಕಾರದಿಂದ ಕೆಳಗಿಳಿತಿದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ. ಸಿದ್ದರಾಮಯ್ಯಗೆ ಇದೇ ಕೊನೆಯ ಅಧಿವೇಶನ ಆಗುತ್ತಾ? ಎಲ್ಲ ಶಾಸಕರು ಸೇರಿಕೊಂಡು ಸಿಎಂ ಜೊತೆ ಫೋಟೋ ಶೂಟನ್ನು ಮಾಡಿದ್ದಾರೆ. ಮುಖ್ಯವಾಗಿ ಒಂದು ವಿಧಾನಸೌಧದ ಮುಂದೆ ಸರ್ವಪಕ್ಷ ಶಾಸಕರೆಲ್ಲ ಸೇರಿಕೊಂಡು ಫೋಟೋ ಶೂಟನ್ನು ಮಾಡಿರುವಂಥದ್ದು. ಸ್ಪೀಕರ್ ಖಾದರ್ ಆಗಿರ್ಬೋದು, ಸಿಎಂ ಡಿಕೆಶಿ ಸಚಿವರು ಎಲ್ಲರೂ ಕೂಡ ಸೇರಿಕೊಂಡು ಇದ್ದಕ್ಕಿದ್ದಂತೆ ಶಾಸಕರ ಫೋಟೋ ಶೂಟ್ ನಡೆದಿದ್ದಾದರೂ ಯಾಕೆ? ಈಗ ಸಾಮಾನ್ಯವಾಗಿ ಸರ್ಕಾರ ರಚನೆ ಆಗುವಂತಹ ಒಂದು ಸಂದರ್ಭದಲ್ಲಿ ಫೋಟೋ ಶೂಟನ್ನು ಮಾಡ್ತಾರೆ, ಅಥವಾ ಸರ್ಕಾರ ವಿಸರ್ಜನೆಗೂ ಮುನ್ನ ಕೊನೆಯ ಅಧಿವೇಶನದಲ್ಲಿ ಅಲ್ಲೂ ಕೂಡ ಫೋಟೋ ಶೂಟನ್ನು ಮಾಡ್ತಾರೆ. ಆದರೆ ಸದ್ಯದ ಮಟ್ಟಿಗೆ ಆ ರೀತಿಯಾದಂತಹ ಪರಿಸ್ಥಿತಿ ಯಾವೂ ಇಲ್ಲ. ಈ ಅವಧಿಯಲ್ಲಿ ಯಾಕೆ ಫೋಟೋ ಶೂಟ್ ಮಾಡಿದ್ರು? ಶೀಘ್ರದಲ್ಲೇ ಅಧಿಕಾರದಿಂದ ಏನಾದರೂ ಸಿಎಂ ಸಿದ್ದರಾಮಯ್ಯನವರು ಕೆಳಗಡೆ ಇಳಿತಿದ್ದಾರಾ? ಸಿದ್ದರಾಮಯ್ಯಗೆ ಇದೇ ಏನಾದರೂ ಕೊನೆಯ ಅಧಿವೇಶನ ಆಗುತ್ತಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಇನ್ನು ಮುಖ್ಯವಾಗಿ ಸಿಎಂ ಸಿದ್ದರಾಮಯ್ಯನವರು ಈಗಾಗಲೇ ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು, ಒಂದು ಸರ್ಕಾರ ರಚನೆ ಆಗುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಫೋಟೋ ಶೂಟನ್ನು ಮಾಡ್ತಾರೆ, ಅಥವಾ ಸರ್ಕಾರ ವಿಸರ್ಜನೆ ಆಗುವಂತಹ ಹಂತದಲ್ಲಿ ಬಂದಾಗ ಈ ರೀತಿಯಾಗಿ ಫೋಟೋ ಶೂಟ್ ಮಾಡ್ತಾರೆ. ಆದರೆ ಈ ರೀತಿಯಾಗಿ ದಿಢೀರನೆ ಈ ಒಂದು ಸಮಯದಲ್ಲಿ, ಈ ಒಂದು ಸಂದರ್ಭದಲ್ಲಿ ಫೋಟೋ ಶೂಟ್ ಮಾಡುವಂತಹ ಅವಶ್ಯಕತೆ ಏನಿತ್ತು? ಹಾಗೆ ಇದರಿಂದ ಏನಾದರೂ ಸುಳಿವನ್ನು ಕೊಡ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು? ಅವರ ಕೊನೆಯ ಅಧಿವೇಶನ ಇದಾಗುತ್ತಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ಯಾಕೆಂದರೆ ಸಿಎಂ ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ, ಸಾಕಷ್ಟು ಅದರ ಗೊಂದಲಗಳು ಕೂಡ ಇದೆ. ಮುಖ್ಯವಾಗಿ ಸಿಎಂ ಕುರ್ಜಿಗಾಗಿ ಸಾಕಷ್ಟು ಅಗ್ಗಜಗ್ಗಾಟಗಳು ಎಲ್ಲವೂ ಕೂಡ ನಡೀತಾ ಇದ್ದಾವೆ. ಒಂದು ಕಡೆ ಸಿಎಂ ಡಿಕೆ ಶಿವಕುಮಾರ್ ಅವರು ಸಾಕಷ್ಟು ತಂತ್ರಗಾರಿಕೆಯನ್ನು ಎಲ್ಲವನ್ನೂ ಹೂಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ಈಗ ಈ ಒಂದು ಫೋಟೋ ಶೂಟ್ ಸಾಕಷ್ಟು ಸದ್ದನ್ನು ಮಾಡ್ತಾ ಇದೆ. ಯಾಕೆ ದಿಢೀರನೆ ಈ ರೀತಿಯಾಗಿ ಫೋಟೋ ಶೂಟ್ ಮಾಡಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು? ಎಲ್ಲ ಶಾಸಕರು, ಸಚಿವರು, ಸಿಎಂ ಡಿಕೆ ಶಿವಕುಮಾರ್ ಅವರಾಗಿರ್ಬೋದು, ಎಲ್ಲರೂ ಸೇರಿಕೊಂಡು ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಈ ರೀತಿಯಾದಂತಹ ಫೋಟೋ ಶೂಟು ಸಾಮಾನ್ಯವಾಗಿ ಸರ್ಕಾರ ರಚನೆ ಆಗುವಂತಹ ಒಂದು ಸಂದರ್ಭದಲ್ಲಿ ಈ ರೀತಿಯಾಗಿ ಫೋಟೋ ಶೂಟನ್ನು ಮಾಡ್ತಾರೆ, ಅಥವಾ ಸರ್ಕಾರ ವಿಸರ್ಜನೆ ಆಗುವಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಫೋಟೋ ಶೂಟನ್ನು ಮಾಡ್ತಾರೆ. ಸದ್ಯದ ಮಟ್ಟಿಗೆ ಆ ರೀತಿಯಾದಂತಹ ಪರಿಸ್ಥಿತಿಗಳು ಯಾವೂ ಇಲ್ಲ. ಆದರೂ ಸಹಿತ ಇಲ್ಲಿ ಫೋಟೋ ಶೂಟ್ ಯಾಕೆ ಮಾಡಿದ್ದಾರೆ? ಇದರಿಂದ ಏನಾದರೂ ಸುಳಿವನ್ನು ಕೊಡೋದಕ್ಕೆ ಹೋಗ್ತಾ ಇದ್ದಾರಾ ಸಿಎಂ ಸಿದ್ದರಾಮಯ್ಯನವರು ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ.
ಯಾಕೆಂತಂದರೆ ರಾಜ್ಯ ರಾಜಕಾರಣದಲ್ಲಿ CM ಗದ್ದುಗೆ ಹೋರಾಟ ಸಾಕಷ್ಟು ನಡೀತಾ ಇದೆ. ಒಂದು ಕಡೆ CM DK ಶಿವಕುಮಾರ್ ಅವರು, ಇನ್ನೊಂದು ಕಡೆ CM ಸಿದ್ದರಾಮಯ್ಯನವರು, ಅವರಿಬ್ಬರಿಗೆ ಅವರದೇ ಆದಂತಹ ಬಣಗಳಿದ್ದಾವೆ. ಹಾಗೆ CM DK ಶಿವಕುಮಾರ್ ಅವರ ಬಣಗಳು ಈಗಾಗಲೇ ಈ ಹಿಂದೆ ಸಾಕಷ್ಟು ಬಾರಿ ಹೈಕಮಾಂಡ್ನ ಭೇಟಿ ಮಾಡೋದಕ್ಕೆ ಸಾಕಷ್ಟು ಪ್ರಯತ್ನವನ್ನು ಪಟ್ಟಿದ್ರು. ಇವೆಲ್ಲದರ ನಡುವೆ ಈ ಒಂದು ಫೋಟೋಶೂಟ್ ಸಾಕಷ್ಟು ಕುತೂಹಲವನ್ನು ಇಲ್ಲಿ ಮೂಡಿಸ್ತಾ ಇದೆ. ಶಾಸಕರ ಫೋಟೋಶೂಟ್ ಹಿಂದೆ 16 ಲೆಕ್ಕಾಚಾರ ಏನಾದರೂ ಇದೆನಾ? ಈ ಬಾರಿ ಅಧಿಕಾರದಿಂದ ಕೆಳಗಿಳಿಯೋರಾದರೂ ಯಾರು ಅನ್ನುವಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇದೆ. CM ಸಿದ್ದರಾಮಯ್ಯ ಕುರ್ಚಿಯಿಂದ ಏನಾದರೂ ಕೆಳಗಿಳಿತಾರಾ ಅನ್ನುವಂಥ ಅನುಮಾನ ಮತ್ತು ಪ್ರಶ್ನೆ ಇದೆ. ಸ್ಪೀಕರ್ ಸ್ಥಾನದಿಂದ ಕೆಳಗಿಳಿತಾರಾ UT ಖಾದರ್ ಅವರು? ಸಚಿವ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಸ್ಪೀಕರ್ ಖಾದರ್. ಹೀಗಾಗಿ ವಿಧಾನಸಭಾ ಸದಸ್ಯರುಗಳ ಜೊತೆ ಖಾದರ್ ಫೋಟೋಶೂಟನ್ನು ಮಾಡಿಸಿದ್ದಾರೆ. ಖಾದರ್ ಕೆಳಗಿಳಿತಾರಾ ಅನ್ನುವಂತಹ ಪ್ರಶ್ನೆಗಳು ಸಹ ಇಲ್ಲಿ ಬಿಡುತ್ತೆ. CM ಸಿದ್ದು ಕುರ್ಜಿಯನ್ನು ಬಿಡ್ತಾರಾ ಅಥವಾ ಖಾದರ್ ಅವರು ಅವರ ಒಂದು ಸ್ಥಾನದಿಂದ ಕೆಳಗಡೆ ಇಳಿತಾರಾ? ರಾಜಕೀಯ ವಲಯದಲ್ಲಿ ಭಾರಿ ಬಿಸಿಯಾಗಿ ಚರ್ಚೆ ಆಗ್ತಾ ಇರುವಂಥದ್ದು ಶಾಸಕರ ಫೋಟೋಶೂಟು. ಇದರ ಹಿಂದೆ ಸಾಕಷ್ಟು 16 ಲೆಕ್ಕಾಚಾರಗಳ ಏನಾದರೂ ಇದೆನಾ? ಅಧಿಕಾರದಿಂದ ಯಾರು ಕೆಳಗಡೆ ಇಳಿತಾರೆ? CM ಸಿದ್ದರಾಮಯ್ಯ ಅವರು ಕುರ್ಚಿಯಿಂದ ಏನಾದರೂ ಕೆಳಗಿಳಿತಾರಾ ಅನ್ನುವಂತಹ ಒಂದು ಪ್ರಶ್ನೆ, ಅನುಮಾನ ಎರಡೂ ಕೂಡ ಇದೆ. ಇದ್ರ ಜೊತೆಗೆ ಸ್ಪೀಕರ್ ಸ್ಥಾನದಿಂದ ಏನಾದರೂ UT ಖಾದರ್ ಅವರು ಏನಾದರೂ ಕೆಳಗಡೆ ಇಳಿತಾರಾ? CM ಈ ರೀತಿಯಾಗಿ ಒಂದು ಫೋಟೋಶೂಟನ್ನು ಸಾಮಾನ್ಯವಾಗಿ ಸರ್ಕಾರ ರಚನೆ ಆಗುವಂಥ ಸಂದರ್ಭದಲ್ಲಿ ಅಥವಾ ಸರ್ಕಾರ ವಿಸರ್ಜನೆ ಆಗುವಂಥ ಸಂದರ್ಭದಲ್ಲಿ ಮಾಡ್ತಾರೆ. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಮುಖ್ಯವಾಗಿ UT ಖಾದರ್ ಅವರು ಏನಾದರೂ ಅವರ ಒಂದು ಸ್ಥಾನದಿಂದ ಕೆಳಗಡೆ ಇಳಿತಾರಾ ಅನ್ನುವಂತಹ ಸಾಕಷ್ಟು ಪ್ರಶ್ನೆಗಳು ಸಹ ಮೂಡ್ತಾ ಇದೆ. ಯಾಕೆಂದರೆ ದಿಢೀರನೇ ಈ ರೀತಿಯಾದಂತಹ ಫೋಟೋಶೂಟು ಮಾಡಿಸಿದ್ದಾರೆ. ಇದರ ಹಿಂದಿನ ಉದ್ದೇಶ ಏನಿರಬಹುದು ಅನ್ನುವಂಥದ್ದು ಸಾಕಷ್ಟು ಪ್ರಶ್ನೆಗಳು ಸಹ ಇಲ್ಲಿ ಮೂಡ್ತಾ ಇದೆ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿ ಅವರು ಫೋಟೋಶೂಟನ್ನು ಮಾಡಿಸಿದ್ದಾರೆ. ಸಾಕಷ್ಟು ಸಚಿವರು, ಶಾಸಕರು ಎಲ್ಲರೂ ಸಹ ಇದರಲ್ಲಿ ಭಾಗಿಯಾಗಿದ್ದಾರೆ. CM DK ಶಿವಕುಮಾರ್ ಅವರು, CM ಸಿದ್ದರಾಮಯ್ಯನವರು, UT ಖಾದರ್ ಅವರಾಗಿರ್ಬೋದು, ಹೀಗೆ ಎಲ್ಲ ಶಾಸಕರು, ಸಚಿವರು, ಎಲ್ಲ ರಾಜಕಾರಣಿ ನಾಯಕರು ಕೂಡ ಇಲ್ಲಿ ಭಾಗಿಯಾಗಿದ್ದಾರೆ. ಇದು ಸಾಕಷ್ಟು ಕುತೂಹಲವನ್ನು ಮೂಡಿಸ್ತಾ ಇದೆ. ಯಾವ ಒಂದು ಕಾರಣಕ್ಕೆ ಈ ಒಂದು ಫೋಟೋಶೂಟನ್ನು ಮಾಡಿಸಿದ್ದಾರೆ ಅನ್ನುವಂಥ ನಿಟ್ಟಿನಲ್ಲಿ. ನೀವು ದೃಶ್ಯಾವಳಿಗಳಲ್ಲಿ ನೋಡ್ತಾ ಇರ್ಬೋದು. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಕೂಡ ಈ ಒಂದು ಫೋಟೋಶೂಟ್ನಲ್ಲಿ ಇದ್ದಾರೆ. ಇದು ಮುಖ್ಯವಾಗಿ ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. CM ಸಿದ್ದರಾಮಯ್ಯನವರು, ಆರ್ ಅಶೋಕ್ ಆಗಿರ್ಬೋದು, CM DK ಶಿವಕುಮಾರ್ ಅವರಾಗಿರ್ಬೋದು, UT ಖಾದರ್ ಅವರಾಗಿರ್ಬೋದು, ಹೀಗೆ ಸಾಕಷ್ಟು ರಾಜಕಾರಣಿಗಳು ಈ ಒಂದು ಫೋಟೋಶೂಟ್ನಲ್ಲಿ ಭಾಗಿಯಾಗಿರುವುದು ಸಾಕಷ್ಟು ಕುತೂಹಲವನ್ನು ಕೆರಳಿಸ್ತಾ ಇದೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ, ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.